ಅಕ್ಷರ ಸಂತ ಪದ್ಮಶ್ರೀ ಪುರಸ್ಕೃತ ಶಿಕ್ಷಣ ಕ್ಷೇತ್ರದ ಮಹಾನ್ ಸಾಧಕ ಹರೇಕಳ ಹಾಜಬ್ಬ ಕಂಡಿರುವಂತಹ ಕನಸು ಇನ್ನೂ ಕೂಡ ಕನಸಾಗಿಯೇ ಉಳಿದಿದೆ. ಹಾಜಬ್ಬ ಅವರ ಆ ಕನಸು ಏನು, ಎದುರಾಗುತ್ತಿರುವಂತಹ ಸಮಸ್ಯೆ ಏನು, ಬನ್ನಿ ನೋಡೋಣ. ಅಕ್ಷರ ಸಂತನ ಕನಸಿಗೆ 108 ತೊಂದರೆ. ಪಿಯು ಕಾಲೇಜು ಕಟ್ಟಲು ಕೈ ಚಾಚುತ್ತಿರುವ ಹಾಜಬ್ಬ. ಅಕ್ಷರ ಸಂತ ಹರೇಕಳ ಹಾಜಬ್ಬ ಕಿತ್ತಳೆ ಮಾರಿ ತನ್ನೂರಿನಲ್ಲಿ ಶಾಲೆ ಕಟ್ಟಿಸಿದವರು. ಇದೀಗ ಅವರು ತನ್ನೂರಿಗೊಂದು ಪಿಯುಸಿ ಕಾಲೇಜು ತರುವಲ್ಲಿ ಯಶಸ್ವಿಯಾಗಿದ್ದಾರೆ. ಆದರೆ ಕಟ್ಟಡ ಕಟ್ಟಲು 108 ಸಮಸ್ಯೆ. ವರ್ಷದ ಹಿಂದೆ ಕಾಲೇಜನ್ನು ಬಂತು, ಆದರೆ ತರಗತಿ ನಡೆಸಲು ಕಟ್ಟಡವೇ ಇಲ್ಲ. ಆದ್ದರಿಂದ ಮುಂದಿನ ಶೈಕ್ಷಣಿಕ ವರ್ಷದೊಳಗೆ ಹೊಸ ಕಟ್ಟಡ ನಿರ್ಮಾಣಕ್ಕೆ ಹಾಜಬ್ಬ ಸಹಾಯಕ್ಕಾಗಿ ಸರ್ಕಾರಿ ಕಚೇರಿಗಳನ್ನು ಅಲಿತಾ ಇದ್ದಾರೆ. ಮಂಗಳೂರು ಹೊರವಲಯದ ಹರೆಕ್ಕಳದಲ್ಲಿ ಇದೀಗ ಕಾಲೇಜಿನ ಕಟ್ಟಡ ನಿರ್ಮಾಣಕ್ಕೆ ಹಾಜಬ್ಬ ಪಣ ತೊಟ್ಟಿದ್ದಾರೆ. ಸತತ 15 ವರ್ಷಗಳ ಪ್ರಯತ್ನದ ಬಳಿಕ 2022ರ ನವೆಂಬರ್ 21ರಂದು ಹರೇಕಳ ಗ್ರಾಮದ ನ್ಯೂ ಪಡಪು ಗ್ರಾಮ ಚಾವಡಿಯ ಮಧ್ಯೆ ಮುಖ್ಯ ರಸ್ತೆಯ ಬಳಿಗೆ 1.30 ಎಕರೆ ಜಮೀನನ್ನ ಸರ್ಕಾರ ಮಂಜೂರುಗೊಳಿಸಿತ್ತು. ಆದರೆ ಕಟ್ಟಡಕ್ಕೆ ಅನುದಾನ ನೀಡಿಲ್ಲ. ಹೊಸ ಕಟ್ಟಡ ಬೇಕು, ಅದು ಕಾಂಪೌಂಡ್ ವಾಲ್ ಇಂತ ತುಂಬಾ ಅಭಿವೃದ್ಧಿ ಆಗಬೇಕು. ಮಾರ್ಗದ ಬದಿಯಲ್ಲಿ ಇದೆ, ತಾಹ ಜಮ್ಮು ಸಭಾ ಪಕ್ಕದಲ್ಲೇ ಇದೆ, ತಾಗಿಸಿ ಗಿರಮಶಾಟಿ ರಸ್ತೆ ಪಕ್ಕದಲ್ಲೇ ಅದರಲ್ಲಿ ಬೋರ್ವೆಲ್ ಮಾಡಿದ್ದೀನಿ. ಬೇರೆ ಬೇರೆ ಕಾಂಪೌಂಡ್ ವಾಲ್ ಆಗಬೇಕು. ಅದಕ್ಕೊಂದು ಬೇಕೊಂದು 5 ಕೋಟಿ ಚಿಲ್ಲರೆ ಪ್ರೊಫೆಸರ್ ಕಳಿಸಿದ್ದಾರೆ. ಡಾಕ್ಟರ್ ಆನಂದ ಸಾರ್ವರ್ಗ ಲೋಕೋಪ ಇಲಾಖೆ ಸರ್ಕಾರ ಕಳಿಸಿದ್ದಾರೆ. 2024-25ರ ಶೈಕ್ಷಣಿಕ ವರ್ಷದಿಂದ ಹಾಜಬ್ಬರು ಸರ್ಕಾರಿ ಪ್ರೌಢಶಾಲೆಯ ಕಟ್ಟಡದಲ್ಲೇ ಪಿಯು ತರಗತಿ ಆರಂಭಿಸಿದರು. 20 ವಿದ್ಯಾರ್ಥಿಗಳೊಂದಿಗೆ ಪ್ರಥಮ ಪಿಯು ತರಗತಿಯನ್ನ ಆರಂಭಗೊಂಡಿತ್ತು. ಇದೀಗ ದ್ವಿತೀಯ ಪಿಯುಸಿ ತರಗತಿ ಕೂಡ ನಡೆಸಲಾಗ್ತಾ ಇದೆ. ಈ ವರ್ಷ ಪ್ರಥಮ ಪಿಯುಸಿಯಲ್ಲಿ 11 ವಿದ್ಯಾರ್ಥಿಗಳಿದ್ದಾರೆ. ದ್ವಿತೀಯ ಪಿಯುಸಿಯಲ್ಲಿ 13 ವಿದ್ಯಾರ್ಥಿಗಳಿದ್ದಾರೆ. ಜೊತೆಗೆ ಅತಿಥಿ ಉಪನ್ಯಾಸಕರ ಸಹಿತ ಪ್ರಭಾರ ಪ್ರಾಂಶುಪಾಲರು ಕಾರ್ಯವನ್ನು ನಿರ್ವಹಿಸುತ್ತಾ ಇದ್ದಾರೆ. ಆದರೆ ಕಾಲೇಜಿಗೆ ತನ್ನದೇ ಆದಂತಹ ಕಟ್ಟಡ ಮಾತ್ರವಿಲ್ಲ. ಜೂನ್ 17ರಂದು ಲೋಕೋಪಯೋಗಿ ಇಲಾಖೆಯು ಹೊಸ ಕಟ್ಟಡದ ನೀಲನಕ್ಷೆಯೊಂದಿಗೆ 5.30 ಕೋಟಿ ರೂಪಾಯಿ ಅಂದಾಜು ಪಟ್ಟಿ ಮಾಡಿತ್ತು. 2025ರ ಜುಲೈ 5ರಂದು ಸ್ಪೀಕರ್ ಯುಟಿ ಖಾದರ್ ಕೂಡ ಶಿಕ್ಷಣ ಸಚಿವರಿಗೆ ಈ ಅನುದಾನ ಬಿಡುಗಡೆಗೊಳಿಸಲು ಪತ್ರವನ್ನು ಬರೆದಿದ್ದಾರೆ. ಆದರೂ ಈವರೆಗೆ ಅನುದಾನ ಮಾತ್ರ ಸಿಕ್ಕಿಲ್ಲ. ಹರೇಕಳ ಹಾಜಬ್ಬ ಕೂಡ ಅನುದಾನ ಬಿಡುಗಡೆಗೊಳಿಸಲು ಪ್ರಯತ್ನ ಮುಂದುವರೆಸಿದ್ದಾರೆ. ಆದರೆ ಈವರೆಗೆ ಯಾವ ಪ್ರಯತ್ನವೂ ಕೂಡ ಕೈಗೂಡಿಲ್ಲ. ಸರ್ಕಾರ ಇತ್ತ ಕಡೆ ದೃಷ್ಟಿ ಹಾಯಿಸಿ ಅಕ್ಷರ ಸಂತನ ಪ್ರಯತ್ನಕ್ಕೆ ಕೈಜೋಡಿಸಬೇಕಾಗಿದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಅಕ್ಷರ ಸಂತ ಪದ್ಮಶ್ರೀ ಪುರಸ್ಕೃತ ಶಿಕ್ಷಣ ಕ್ಷೇತ್ರದ ಮಹಾನ್ ಸಾಧಕ ಹರೇಕಳ ಹಾಜಬ್ಬ ಕಂಡಿರುವಂತಹ ಕನಸು ಇನ್ನೂ ಕೂಡ ಕನಸಾಗಿಯೇ ಉಳಿದಿದೆ. ಹಾಜಬ್ಬ ಅವರ ಆ ಕನಸು ಏನು, ಎದುರಾಗುತ್ತಿರುವಂತಹ ಸಮಸ್ಯೆ ಏನು, ಬನ್ನಿ ನೋಡೋಣ. ಅಕ್ಷರ ಸಂತನ ಕನಸಿಗೆ 108 ತೊಂದರೆ. ಪಿಯು ಕಾಲೇಜು ಕಟ್ಟಲು ಕೈ ಚಾಚುತ್ತಿರುವ ಹಾಜಬ್ಬ. ಅಕ್ಷರ ಸಂತ ಹರೇಕಳ ಹಾಜಬ್ಬ ಕಿತ್ತಳೆ ಮಾರಿ ತನ್ನೂರಿನಲ್ಲಿ ಶಾಲೆ ಕಟ್ಟಿಸಿದವರು. ಇದೀಗ ಅವರು ತನ್ನೂರಿಗೊಂದು ಪಿಯುಸಿ ಕಾಲೇಜು ತರುವಲ್ಲಿ ಯಶಸ್ವಿಯಾಗಿದ್ದಾರೆ. ಆದರೆ ಕಟ್ಟಡ ಕಟ್ಟಲು 108 ಸಮಸ್ಯೆ. ವರ್ಷದ ಹಿಂದೆ ಕಾಲೇಜನ್ನು ಬಂತು, ಆದರೆ ತರಗತಿ ನಡೆಸಲು ಕಟ್ಟಡವೇ ಇಲ್ಲ. ಆದ್ದರಿಂದ ಮುಂದಿನ ಶೈಕ್ಷಣಿಕ ವರ್ಷದೊಳಗೆ ಹೊಸ ಕಟ್ಟಡ ನಿರ್ಮಾಣಕ್ಕೆ ಹಾಜಬ್ಬ ಸಹಾಯಕ್ಕಾಗಿ ಸರ್ಕಾರಿ ಕಚೇರಿಗಳನ್ನು ಅಲಿತಾ ಇದ್ದಾರೆ. ಮಂಗಳೂರು ಹೊರವಲಯದ ಹರೆಕ್ಕಳದಲ್ಲಿ ಇದೀಗ ಕಾಲೇಜಿನ ಕಟ್ಟಡ ನಿರ್ಮಾಣಕ್ಕೆ ಹಾಜಬ್ಬ ಪಣ ತೊಟ್ಟಿದ್ದಾರೆ. ಸತತ 15 ವರ್ಷಗಳ ಪ್ರಯತ್ನದ ಬಳಿಕ 2022ರ ನವೆಂಬರ್ 21ರಂದು ಹರೇಕಳ ಗ್ರಾಮದ ನ್ಯೂ ಪಡಪು ಗ್ರಾಮ ಚಾವಡಿಯ ಮಧ್ಯೆ ಮುಖ್ಯ ರಸ್ತೆಯ ಬಳಿಗೆ 1.30 ಎಕರೆ ಜಮೀನನ್ನ ಸರ್ಕಾರ ಮಂಜೂರುಗೊಳಿಸಿತ್ತು. ಆದರೆ ಕಟ್ಟಡಕ್ಕೆ ಅನುದಾನ ನೀಡಿಲ್ಲ. ಹೊಸ ಕಟ್ಟಡ ಬೇಕು, ಅದು ಕಾಂಪೌಂಡ್ ವಾಲ್ ಇಂತ ತುಂಬಾ ಅಭಿವೃದ್ಧಿ ಆಗಬೇಕು. ಮಾರ್ಗದ ಬದಿಯಲ್ಲಿ ಇದೆ, ತಾಹ ಜಮ್ಮು ಸಭಾ ಪಕ್ಕದಲ್ಲೇ ಇದೆ,
ತಾಗಿಸಿ ಆಮೇಲೆ ಗಿರಮಶಾಟಿ ರಸ್ತೆ ಪಕ್ಕದಲ್ಲೇ ಅದರಲ್ಲಿ ಬೋರ್ವೆಲ್ ಮಾಡಿದ್ದೀನಿ. ಬೇರೆ ಬೇರೆ ಕಂಪೌಂಡರ್ ಎಲ್ಲ ಆಗಬೇಕು. ಅದಕ್ಕೊಂದು ಬೇಕೊಂದು 5 ಕೋಟಿ ಚಿಲ್ಲರೆ ಪ್ರೊಫೆಸರ್ ಕಳಿಸಿದ್ದಾರೆ. ಡಾಕ್ಟರ್ ಆನಂದ ಸಾರ್ವರ್ಗ ಲೋಕೋಪಯೋಗಿ ಇಲಾಖೆ ಸರ್ಕಾರ ಕಳಿಸಿದ್ದಾರೆ. 2024-25 ಶೈಕ್ಷಣಿಕ ವರ್ಷದಿಂದ ಹಾಜಬ್ಬರು ಸರ್ಕಾರಿ ಪ್ರೌಢಶಾಲೆಯ ಕಟ್ಟಡದಲ್ಲೇ ಪಿಯು ತರಗತಿ ಆರಂಭಿಸಿದರು. 20 ವಿದ್ಯಾರ್ಥಿಗಳೊಂದಿಗೆ ಪ್ರಥಮ ಪಿಯು ತರಗತಿಯನ್ನ ಆರಂಭಗೊಂಡಿತ್ತು. ಇದೀಗ ದ್ವಿತೀಯ ಪಿಯುಸಿ ತರಗತಿ ಕೂಡ ನಡೆಸಲಾಗ್ತಾ ಇದೆ. ಈ ವರ್ಷ ಪ್ರಥಮ ಪಿಯುಸಿಯಲ್ಲಿ 11 ವಿದ್ಯಾರ್ಥಿಗಳಿದ್ದಾರೆ. ದ್ವಿತೀಯ ಪಿಯುಸಿಯಲ್ಲಿ 13 ವಿದ್ಯಾರ್ಥಿಗಳಿದ್ದಾರೆ. ಜೊತೆಗೆ ಅತಿಥಿ ಉಪನ್ಯಾಸಕರ ಸಹಿತ ಪ್ರಭಾರ ಪ್ರಾಂಶುಪಾಲರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಆದರೆ ಕಾಲೇಜಿಗೆ ತನ್ನದೇ ಆದಂತಹ ಕಟ್ಟಡ ಮಾತ್ರವಿಲ್ಲ. ಜೂನ್ 17ರಂದು ಲೋಕೋಪಯೋಗಿ ಇಲಾಖೆಯು ಹೊಸ ಕಟ್ಟಡದ ನೀಲನಕ್ಷೆಯೊಂದಿಗೆ 5.30 ಕೋಟಿ ರೂಪಾಯಿ ಅಂದಾಜು ಪಟ್ಟಿ ಮಾಡಿತ್ತು. 2025 ಜುಲೈ 5ರಂದು ಸ್ಪೀಕರ್ ಯುಟಿ ಖಾದರ್ ಕೂಡ ಶಿಕ್ಷಣ ಸಚಿವರಿಗೆ ಈ ಅನುದಾನ ಬಿಡುಗಡೆಗೊಳಿಸಲು ಪತ್ರವನ್ನು ಬರೆದಿದ್ದಾರೆ. ಆದರೂ ಈವರೆಗೆ ಅನುದಾನ ಮಾತ್ರ ಸಿಕ್ಕಿಲ್ಲ. ಹರೇಕಳ ಹಾಜಬ್ಬ ಕೂಡ ಅನುದಾನ ಬಿಡುಗಡೆಗೊಳಿಸಲು ಪ್ರಯತ್ನ ಮುಂದುವರೆಸಿದ್ದಾರೆ. ಆದರೆ ಈವರೆಗೆ ಯಾವ ಪ್ರಯತ್ನವೂ ಕೂಡ ಕೈಗೂಡಿಲ್ಲ. ಸರ್ಕಾರ ಇತ್ತ ಕಡೆ ದೃಷ್ಟಿ ಹಾಯಿಸಿ ಅಕ್ಷರ ಸಂತನ ಪ್ರಯತ್ನಕ್ಕೆ ಕೈಜೋಡಿಸಬೇಕಾಗಿದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜೆ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಅಕ್ಷರ ಸಂತ ಪದ್ಮಶ್ರೀ ಪುರಸ್ಕೃತ ಶಿಕ್ಷಣ ಕ್ಷೇತ್ರದ ಮಹಾನ್ ಸಾಧಕ ಹರೇಕಳ ಹಾಜಬ್ಬ ಕಂಡಿರುವಂತಹ ಕನಸು ಇನ್ನೂ ಕೂಡ ಕನಸಾಗಿಯೇ ಉಳಿದಿದೆ. ಹಾಜಬ್ಬ ಅವರ ಆ ಕನಸು ಏನು, ಎದುರಾಗುತ್ತಿರುವಂತಹ ಸಮಸ್ಯೆ ಏನು, ಬನ್ನಿ ನೋಡೋಣ. ಅಕ್ಷರ ಸಂತನ ಕನಸಿಗೆ 108 ತೊಂದರೆ. ಪಿಯು ಕಾಲೇಜು ಕಟ್ಟಲು ಕೈ ಚಾಚುತ್ತಿರುವ ಹಾಜಬ್ಬ. ಅಕ್ಷರ ಸಂತ ಹರೇಕಳ ಹಾಜಬ್ಬ ಕಿತ್ತಳೆ ಮಾರಿ ತನ್ನೂರಿನಲ್ಲಿ ಶಾಲೆ ಕಟ್ಟಿಸಿದವರು. ಇದೀಗ ಅವರು ತನ್ನೂರಿಗೊಂದು ಪಿಯುಸಿ ಕಾಲೇಜು ತರುವಲ್ಲಿ ಯಶಸ್ವಿಯಾಗಿದ್ದಾರೆ. ಆದರೆ ಕಟ್ಟಡ ಕಟ್ಟಲು 108 ಸಮಸ್ಯೆ. ವರ್ಷದ ಹಿಂದೆ ಕಾಲೇಜನ್ನು ಬಂತು. ಆದರೆ ತರಗತಿ ನಡೆಸಲು ಕಟ್ಟಡವೇ ಇಲ್ಲ. ಆದ್ದರಿಂದ ಮುಂದಿನ ಶೈಕ್ಷಣಿಕ ವರ್ಷದೊಳಗೆ ಹೊಸ ಕಟ್ಟಡ ನಿರ್ಮಾಣಕ್ಕೆ ಹಾಜಬ್ಬ ಸಹಾಯಕ್ಕಾಗಿ ಸರ್ಕಾರಿ ಕಚೇರಿಗಳನ್ನು ಅಲಿತಾ ಇದ್ದಾರೆ. ಮಂಗಳೂರು ಹೊರವಲಯದ ಹರೇಕಳದಲ್ಲಿ ಇದೀಗ ಕಾಲೇಜಿನ ಕಟ್ಟಡ ನಿರ್ಮಾಣಕ್ಕೆ ಹಾಜಬ್ಬ ಪಣ ತೊಟ್ಟಿದ್ದಾರೆ. ಸತತ 15 ವರ್ಷಗಳ ಪ್ರಯತ್ನದ ಬಳಿಕ 2022 ನವೆಂಬರ್ 21ರಂದು ಹರೇಕಳ ಗ್ರಾಮದ ನ್ಯೂ ಪಡಪು ಗ್ರಾಮ ಚಾವಡಿಯ ಮಧ್ಯೆ ಮುಖ್ಯ ರಸ್ತೆಯ ಬಳಿಗೆ 1.30 ಎಕರೆ ಜಮೀನನ್ನ ಸರ್ಕಾರ ಮಂಜೂರುಗೊಳಿಸಿತ್ತು. ಆದರೆ ಕಟ್ಟಡಕ್ಕೆ ಅನುದಾನ ನೀಡಿಲ್ಲ. ಹೊಸ ಕಟ್ಟಡ ಬೇಕು, ಅದು ಕಂಪೌಂಡರ್ ವಾಲ್ ಇಂತ ತುಂಬಾ ಅಭಿವೃದ್ಧಿ ಆಗಬೇಕು. ಮಾರ್ಗದ ಬದಿಯಲ್ಲಿ ಇದೆ, ತಾಹಾಜ್ ಮೊಹಮ್ಮದ್ ಸಭಾಗ ಪಕ್ಕದಲ್ಲೇ ಇದೆ. ತಾಗಿಸಿ ಆಮೇಲೆ ಗಿರಮಶಾಟಿ ರಸ್ತೆ ಪಕ್ಕದಲ್ಲೇ ಅದರಲ್ಲಿ ಬೋರ್ವೆಲ್ ಮಾಡಿದ್ದೀನಿ. ಬೇರೆ ಬೇರೆ ಕಂಪೌಂಡರ್ ಎಲ್ಲ ಆಗಬೇಕು. ಅದಕ್ಕೊಂದು ಬೇಕೊಂದು 5 ಕೋಟಿ ಚಿಲ್ಲರೆ ಪ್ರೊಫೆಸರ್ ಕಳಿಸಿದ್ದಾರೆ. ಡಾಕ್ಟರ್ ಆನಂದ ಸಾರ್ವರ್ಗ ಲೋಕೋಪಯೋಗಿ ಇಲಾಖೆ ಸರ್ಕಾರ ಕಳಿಸಿದ್ದಾರೆ. 2024-25 ಶೈಕ್ಷಣಿಕ ವರ್ಷದಿಂದ ಹಾಜಬ್ಬರು ಸರ್ಕಾರಿ ಪ್ರೌಢಶಾಲೆಯ ಕಟ್ಟಡದಲ್ಲೇ ಪಿಯು ತರಗತಿ ಆರಂಭಿಸಿದರು. 20 ವಿದ್ಯಾರ್ಥಿಗಳೊಂದಿಗೆ ಪ್ರಥಮ ಪಿಯು ತರಗತಿಯನ್ನ ಆರಂಭಗೊಂಡಿತ್ತು. ಇದೀಗ ದ್ವಿತೀಯ ಪಿಯುಸಿ ತರಗತಿ ಕೂಡ ನಡೆಸಲಾಗ್ತಾ ಇದೆ. ಈ ವರ್ಷ ಪ್ರಥಮ ಪಿಯುಸಿಯಲ್ಲಿ 11 ವಿದ್ಯಾರ್ಥಿಗಳಿದ್ದಾರೆ. ದ್ವಿತೀಯ ಪಿಯುಸಿಯಲ್ಲಿ 13 ವಿದ್ಯಾರ್ಥಿಗಳಿದ್ದಾರೆ. ಜೊತೆಗೆ ಅತಿಥಿ ಉಪನ್ಯಾಸಕರ ಸಹಿತ ಪ್ರಭಾರ ಪ್ರಾಂಶುಪಾಲರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಆದರೆ ಕಾಲೇಜಿಗೆ ತನ್ನದೇ ಆದಂತಹ ಕಟ್ಟಡ ಮಾತ್ರವಿಲ್ಲ. ಜೂನ್ 17ರಂದು ಲೋಕೋಪಯೋಗಿ ಇಲಾಖೆಯು ಹೊಸ ಕಟ್ಟಡದ ನೀಲನಕ್ಷೆಯೊಂದಿಗೆ 5.30 ಕೋಟಿ ರೂಪಾಯಿ ಅಂದಾಜು ಪಟ್ಟಿ ಮಾಡಿತ್ತು. 2025 ಜುಲೈ 5ರಂದು ಸ್ಪೀಕರ್ ಯುಟಿ ಖಾದರ್ ಕೂಡ ಶಿಕ್ಷಣ ಸಚಿವರಿಗೆ ಈ ಅನುದಾನ ಬಿಡುಗಡೆಗೊಳಿಸಲು ಪತ್ರವನ್ನು ಬರೆದಿದ್ದಾರೆ. ಆದರೂ ಈವರೆಗೆ ಅನುದಾನ ಮಾತ್ರ ಸಿಕ್ಕಿಲ್ಲ. ಹರೇಕಳ ಹಾಜಬ್ಬ ಕೂಡ ಅನುದಾನ ಬಿಡುಗಡೆಗೊಳಿಸಲು ಪ್ರಯತ್ನ ಮುಂದುವರೆಸಿದ್ದಾರೆ. ಆದರೆ ಈವರೆಗೆ ಯಾವ ಪ್ರಯತ್ನವೂ ಕೂಡ ಕೈಗೂಡಿಲ್ಲ. ಸರ್ಕಾರ ಇತ್ತ ಕಡೆ ದೃಷ್ಟಿ ಹಾಯಿಸಿ ಅಕ್ಷರ ಸಂತನ ಪ್ರಯತ್ನಕ್ಕೆ ಕೈಜೋಡಿಸಬೇಕಾಗಿದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜೆ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು.